ಗೀತಾ ಭಟ್ ಅವರು ಮಂಡಲ್ ಆರ್ಟ್ ಮಾಡ್ತಾ ಇದ್ದಾರೆ. ಅವರು ಸ್ವಂತ ಆಸಕ್ತಿಯಿಂದ ಇದನ್ನು ಕಲಿತು ಈ ಕಲೆಯನ್ನು ರೂಢಿಸ್ಕೊಂಡಿದ್ದಾರೆ. 2024ರ ಹವ್ಯಕ ಸಮಾವೇಶದಲ್ಲಿ ಅವರ ಸ್ಟಾಲ್ ಇತ್ತು. ಅಲ್ಲಿ ನಾನು ಮೊದಲ ಬಾರಿ ಅವರ ಕಲಾ ಪ್ರಕಾರದ ಅವರ ಬೇರೆ ಬೇರೆ ಕಲಾಕೃತಿಗಳನ್ನು ನಾನು ನೋಡಿದ್ದೆ. ಈಗ ಅವರು ಒಂದು ವೆಬ್ಸೈಟನ್ನು ಆರಂಭಿಸ್ತಾ ಇದ್ದಾರೆ. ಈಗಾಗಲೇ ಅವರ ಮಂಡಲ್ ಆರ್ಟ್ ಕಲಾಕೃತಿಗಳನ್ನು ಬೇರೆ ಬೇರೆ ದೇಶದಲ್ಲಿ ಅವರು ಈಗಾಗಲೇ ಅದನ್ನು ಮಾರಾಟ ಮಾಡಿ ಆ ಥರ ಒಂದು ಹಂತದಲ್ಲಿ ಅವರು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಈಗ ಅವರು ವೆಬ್ಸೈಟನ್ನು ಆರಂಭಿಸ್ತಾ ಇದ್ದಾರೆ. ಈ ಆರ್ಟನ್ನು ಅಥವಾ ಈ ಕಲೆಯನ್ನು ಇನ್ನಷ್ಟು ಹೆಚ್ಚು ಜನರಿಗೆ ತಲುಪಿಸೋ ಉದ್ದೇಶದಿಂದ. ಅಂದರೆ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಮದುವೆ ಅಥವಾ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಯಾರಿಗೋ ಏನೋ ಉಡುಗೊರೆಯಾಗಿ ಕೊಡಬೇಕಾದ್ರೆ ಈ ಥರ ಕಲಾಕೃತಿಗಳನ್ನು ಕೊಡೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಅದನ್ನು ತಾವುಗಳು ಬಳಸ್ಕೊಂಡು ಏನೋ ಉಪಯೋಗ ಇಲ್ಲದಿರೋ ವಸ್ತುವನ್ನು ಯಾರಿಗೋ ಉಡುಗೊರೆ ಕೊಡೋದಕ್ಕಿಂತ ಈ ಥರದ ಒಂದು ಕಲಾಕೃತಿಗಳನ್ನು ಕೊಡೋದ್ರ ಮೂಲಕ ಅವ್ರ ಮನೆಯೂ ಚೆಂದ ಕಾಣಿಸ್ಬೋದು, ಜೊತೆಗೆ ಒಬ್ಬ ಕಲಾಕಾರರನ್ನು ನಾವು ಬೆಳೆಸಿದಾಗೂ ಆಗುತ್ತೆ. ಅದನ್ನು ಅವರು ಈಗ ವೆಬ್ಸೈಟನ್ನು ಆರಂಭಿಸ್ತಾ ಇದ್ದಾರೆ. ಅದ್ರ ಮೂಲಕ ಕೂಡ ನೀವುಗಳು ಈ ಕಲಾಕೃತಿಗಳನ್ನು ಖರೀದಿ ಮಾಡೋದಕ್ಕೆ ಅವರೊಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ.